ಭತ್ತ ಕಂಪ್ಲೀಟ್ ನಾಶ ಆಗಿ ಸಂಪೂರ್ಣ ನೆಲಸಮಾನ ಆಗ್ಯಾವ. ಕಂದಾಯ ಅಧಿಕಾರಿಗಳನ್ನ ಭೇಟಿಯಾದ್ರೆ ಏನ್ ಹೇಳ್ತಾರ, ನಮ್ಗೆ ಮೇಲಿನಿಂದ ಆದೇಶ ಬಂದಿಲ್ಲ, ಸಾಕಷ್ಟು ಪ್ರಯತ್ನ ಮಾಡಿದ್ರು ಯಾರು ಇನ್ನವರೆಗೆ ಬಂದಿಲ್ಲ. ನೀವು ಸರ್ಕಾರ ಏನ್ ಇದ್ದಿರೋ ಸತ್ತಿರೋ? ಮಾನ್ಯ DC ಸಾಹೇಬ್ರಿ, ತಹಸೀಲ್ದಾರ್ಲಿ, ವಿಲೇಜ್ ಅಕೌಂಟೆಂಟು, RI ಎಲ್ಲಿದ್ರಪ್ಪ? ನೀವು ಏನು ಪರ್ಸೆಂಟೇಜ್ ಬೇಕು ಕೊಟ್ರೆ ಬರ್ತೀರಾ? ಏನು ನೀವು ಏನು ಪ್ರತಿಯೊಂದಕ್ಕೂ ಪರ್ಸೆಂಟೇಜ್ ಫಿಕ್ಸ್ ಆಗ್ಯದ ಅಂತ ಹೇಳ್ತಾರ? ರೈತರು ಎಲ್ಲಿ ತಂದು ಕೊಡ್ಬೇಕು? ಬೆಳೆನೇ ನೀವೇ ರಾಶಿ ಮಾಡಿ ನೀವೇ ತಗೊಂಡು ಹೋಗ್ರಿ. ನಮ್ಮಲ್ಲಿ ಅಂತ ಏನೂ ಇಲ್ಲ. ಆದ್ರೆ ರೈತರ ಮೇಲೆ ನೀವು ಹೊಟ್ಟೆ ಮೇಲೆ ಕಾಲು ಹೊಡ್ತೀರಿ. ಮಾನ್ಯ ಕಂದಾಯ ಮಂತ್ರಿಯವರೇ, ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಾಗಿ ಎಲ್ಲ ಬೆಳೆಗಳು ಒಂದಂತಲ್ಲ, ಹತ್ತಿ ಇರ್ಬೋದು, ಶೇಂಗಾ ಇರ್ಬೋದು, ಸೂರ್ಯಪಾನ ಇರ್ಬೋದು, ಆಮೇಲೆ ನಾಟಿ ಭತ್ತಗಳು ಇರ್ಬೋದು, ಭತ್ತ ಕಂಪ್ಲೀಟ್ ನಾಶ ಆಗಿ ಸಂಪೂರ್ಣ ನೆಲಸಮಾನ ಆಗ್ಯಾವ. ಆದರೆ ನೀವು ಮುಖ್ಯಮಂತ್ರಿಯವರೇ, ನೀನು ಬಂದು 15 ದಿವಸ ಮೇಲೆ ಆಯ್ತು ಬಂದು ನೋಡಿದ ವೈಮಾನಕ್ಕೆ. ಯಾಕಂದ್ರೆ ಕೆಳಗೆ ನಡೆದ್ರೆ ಕೆಸರತ್ತದ ಅಂತೇಳಿ ಆಕಾಶದಾಗ್ಲಿದ್ದು ಬಂದು ಆಕಾಶದಾಗ ವಾದಿ. ಎಲ್ಲಿ ಅದಪ್ಪ ನೀನು ರೈತರ ರೊಕ್ಕ? ಅಗ್ರಿಕಲ್ಚರ್ ಮಂತ್ರಿ ಅವರೇ, ಮಂಡ್ಯಕ್ಕಷ್ಟೇ ಸೀಮಿತನ? ನೀನು ಬಂದು ಕೆಳಗೆ ಕಾರ್ಯ ಮುಖಾಂತರ ಬಂದು ನೋಡಿ, ಇಲ್ಲಿ ಪರಿಶೀಲನೆ ಮಾಡು. ಕಂದಾಯ ಅಧಿಕಾರಿಗಳನ್ನ ಭೇಟಿಯಾದ್ರೆ ಏನು ಹೇಳ್ತಾರೆ, ನಮ್ಗೆ ಮೇಲಿನಿಂದ ಆದೇಶ ಬಂದಿಲ್ಲ, ನಮ್ಗೆ ಯಾರೂ ಹೇಳಿಲ್ಲ, ನಾವು ಎಷ್ಟೋ ಅಪ್ಲಿಕೇಶನ್ ಕೊಟ್ಟು ಸಾಕಷ್ಟು ಪ್ರಯತ್ನ ಮಾಡಿದ್ರು ಯಾರು ಇನ್ನವರೆಗೆ ಬಂದಿಲ್ಲ. ನೀವು ಸರ್ಕಾರ ಏನು ಇದ್ದಿರೋ ಸತ್ತಿರೋ? ನಿಮ್ಮ ಕುರ್ಚಿಗೋಸ್ಕರ ಏನಾದರೂ ಮಾಡ್ತೀರಿ. ನಿಮ್ಮ ಕುರ್ಚಿಗೋಸ್ಕರ ನಿಮಗೆ ಅಧಿಕಾರ ಬೇಕು. ಅಧಿಕಾರ ಹಾಕ್ಬೇಕಾದ್ರೆ ದುಡ್ಡು ಹೊಡ್ಯಾಕ್ಬೇಕು. ದುಡ್ಡು ಹೊಡ್ಕೊಂತ ಅಲ್ಲೇ ಕುಂದ್ರಿ. ಮತ್ತೆ ನೀವು 2 ವರ್ಷದಾಗ ನೀವು ಮತ್ತೆ ಬರ್ತೀರಿ ಜನರ ಹತ್ರ. ನಮ್ಮ ಜಿಲ್ಲಾ ಮಂತ್ರಿ ಅವರೇ, ದಶನಾಪುರ ಅವರೇ, ನೀವು ಮನೆಗಿದ್ದೀರಾ? ರೈತರ ಬಗ್ಗೆ ಆ ಸಾರಿ ನೀರು ಸಹ ಪ್ರಯತ್ನ ಮಾಡಲಿಲ್ಲ. ನೀರು ಹಾಕ್ಬೇಕು ನನಗೆ ಅಂದಿ. ನೀನು ಇವತ್ತು ರೈತರು ಬೇಕಾಗಿಲ್ಲ. ನೀ ರೈತರಲ್ಲಿದ್ದಾನೆ ಆರಿಸಿ ಬರ್ತಲ್ಲ ಪಾಪನಾತ್ಮ. ರೈತರಿಗೆ ಸ್ವಲ್ಪ ಹೇಳು. ನೀನು ಜಿಲ್ಲಾ ಮಂತ್ರಿ ಇದಿ, ಎಲ್ಲ ಭಾಗದಾಗ ನೋಡು. ನೀನು ಕೆಂಪಾಯಿ ಭಾಗದಾಗ ನೋಡು, ಮಾಲ್ಗತ್ತಿ ಭಾಗದಾಗ ನೋಡು, ಈ ಕಡೆ ಸುರ್ಪುರ ಭಾಗದಾಗ ನೋಡ್ರಿ, ನಾರಾಯಣಪುರ ಭಾಗ ನೋಡ್ರಿ, ಹುಣಸಿಗೆ ಭಾಗ ನೋಡ್ರಿ. ಎಲ್ಲ ತವಲಿ ಇವತ್ತು ಎಲ್ಲ ಬೆಳೆಗಳು ಲಾಸ್ ಆಗಿದ್ದೇವೆ. ನೀವು ದಯಮಾಡಿ ನಿಮ್ಮ ಕುರ್ಚಿಗೋಸ್ಕರ ಅಲ್ಲಿ ಹೋರಾಟ ಮಾಡಬೇಡ್ರಿ. ಮುಖ್ಯಮಂತ್ರಿ ಇರ್ತಾನೋ ಹೋಗ್ತಾನೋ, ಹೋಗಲಕ್ಕ ಇರಲಕ್ಕ, ಅವನಿದ್ದೇನು ಜನರಿಗೆ ಒಳ್ಳೇದಿಲ್ಲ. ಎಷ್ಟು ದಿವಸ ಹೋಗ್ತಾನ, ಎಷ್ಟು ದಿವಸ ಜಲ್ದಿ ಹೋಗ್ತಾನೆ, ಅಷ್ಟು ಜನರಿಗೆ ಒಳ್ಳೇದಾಗ್ತದೆ ನೋಡು. ಮಾನ್ಯ DC ಸಾಹೇಬ್ರಿ, ತಹಸೀಲ್ದಾರ್ಲಿ, ವಿಲೇಜ್ ಅಕೌಂಟೆಂಟು, RI ಎಲ್ಲಿದ್ರಪ್ಪ? ನೀವು ಏನು ಪರ್ಸೆಂಟೇಜ್ ಬೇಕು ಕೊಟ್ರೆ ಬರ್ತೀರಾ? ಏನು ನೀವು ಏನು ಪ್ರತಿಯೊಂದಕ್ಕೂ ಪರ್ಸೆಂಟೇಜ್ ಫಿಕ್ಸ್ ಆಗ್ಯದ ಅಂತ ಹೇಳ್ತಾರ? ರೈತರು ಎಲ್ಲಿ ತಂದು ಕೊಡ್ಬೇಕು? ಬೆಳೆನೇ ನೀವೇ ರಾಶಿ ಮಾಡಿ ನೀವೇ ತಗೊಂಡು ಹೋಗ್ರಿ. ನಮ್ಮಲ್ಲಿ ಅಂತ ಏನೂ ಇಲ್ಲ. ಅದಕ್ಕೆ ಮಾನ್ಯರೇ, ಇವತ್ತಿನ ಸಂದರ್ಭ ಹೆಂಗದಪ್ಪ ಅಂತಂದ್ರೆ ರೈತರಿಗೆ 10 ರೂಪಾಯಿ ಸಹ ಅವ್ರ ಬಳಿ ಜೇಬಿನ ದುಡ್ಡಿಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಾವು ದಯಮಾಡಿ ರೈತರ ಬಗ್ಗೆ ಕಳಕಳಿ ವಹಿಸ್ರಿ. ಈಗ ನೀವು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ನಿಮ್ಮ ಮನೆ ಬಾರಿ ಗುರ್ತಾಗ್ತದ ಏನಂಬೋದು. ಆದರೆ ರೈತರ ಮೇಲೆ ನೀವು ಹೊಟ್ಟೆ ಮೇಲೆ ಕಾಲು ಹೊಡಿತೀರಿ, ಅದನ್ನು ಹೊಡಿಬೇಡ್ರಿ ದಯಮಾಡಿ. ಲಾಸ್ ಆದಂಥ ಎಲ್ಲ ರೈತರು ಅವರು ಇವರು ಅನ್ನೋದೇ. ಯಾಕಂತಂದರೆ ಈಗ ಏನಾಗ್ಯದ, ನೀವು ಶಾಸಕರಾಗಲಿ, ಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ನಿಮ್ಮ ಯಾವ ಜಾತಿ ಬರ್ತಾರೆ ಅವ್ರ ಪ್ರಕಾರ, ಜಾತಿ ಪ್ರಕಾರ ಮಾತಾಡ್ಕೊಂತ ಹೊಂಟ್ರಿ ಎಲ್ಲ ಮಂತ್ರಿಗಳು. ಅವ್ರನ್ನ ಇದ್ರಾಗ ಸೇರಿಸ್ಬೇಡ್ರಿ, ಇವ್ರನ್ನ ಅದ್ರಾಗ ಸೇರಿಸ್ಬೇಡ್ರಿ ಅಂತ. ಏನರಪ್ಪ ಇದ್ರಾಗ ಓಡಾಡ್ತೀರಿ ಅಂದ್ರೆ ಹೇಳ್ಬಿಡ್ರಿ. ನೀವು ಚುನಾವಣೆ ಬಂದಾಗ ನಮ್ಮ ಜಾತಿರ ಅಷ್ಟೇ ಓಟ್ ಹಾಕ್ರಿ, ಬೇರೆಯೊಬ್ರು ಓಟ್ ಹಾಕ್ಬೇಡ್ರಿ ಅಂತೇಳಿ. ಇಂಥ ವರಿಷ್ಠ ಪದ್ಧತಿ ನಿಂಬಲ್ಲಿ ಇಟ್ಕೊಂಡು ಜನರಿಗೆ ಒಳ್ಳೇದು ಮಾಡ್ತಿರೋ ಬಿಡ್ತಿರೋ ನಾವಂತರ ನಿಮ್ಗೆ ಕೇಳಕ್ಕೆ ತಯಾರಿದ್ದೀವಿ. ಯಾಕಂದ್ರೆ ಅಧಿಕಾರ ಅದು ನಿಮ್ಗೆ. ಮಾನ್ಯ ಸುರ್ಪುರ ಶಾಸಕರೇ, ನಿಮ್ಮ ಅಂಕಲ್ಗಳು ಎಲ್ಲಿದ್ದಾರೆ? ಅವ್ರನ್ನೇನು ಪರ್ಸೆಂಟೇಜ್ ಕಳಿಸಿದ್ರಾ? ಏನು ಹೊಲ ನೋಡೋಕೆ ಕಳಿಸಿದ್ರಾ? ನೀವಾದ್ರೂ ನಿಮ್ಗೆ ಓಟ್ ಹಾಕ್ಯಾರ, ನಿಮ್ಮ ಅಂಕಲ್ಗಳಿಗೆ ಓಟ್ ಹಾಕಿಲ್ಲ ಜನ. ನೀವು ಸ್ವಲ್ಪ ಹಳ್ಳಿಗೆ ತಿರ್ಗಾಡ್ರಿ, ಹಳ್ಳಿಗೆ ತಿರ್ಗಾಡಿ ನೋಡ್ರಿ, ಬಿದ್ದವೋ ಇಲ್ಲೋ, ಜನರಿಗೆ ಅನ್ಯಾಯ ಆಗ್ಯದೋ ಇಲ್ಲೋ, ಲಕ್ಷಣ ಆಗ್ಯದೋ ಇಲ್ಲ ಅಂತೇಳಿ. ಇದೇನು ಅಧಿಕಾರ ಯಾರಿಗೆ ಶಾಶ್ವತ ಅಲ್ಲ. 5 ವರ್ಷಕ್ಕೊಮ್ಮೆ ಬರ್ತದ, 5 ವರ್ಷಕ್ಕೊಮ್ಮೆ ಹೋಗ್ತದ. ರೈತರನ್ನ ಕಾಪಾಡ್ರಿ. ಈ ಮಾಧ್ಯಮ ಮುಖಾಂತರ ನಿಮಗೆ ವಿನಂತಿ ಮಾಡ್ತೀನಿ, ರೈತರಿಗೆ ತೀವ್ರಗತಿಯಲ್ಲಿ ಪರಿಹಾರ ಕೊಡೋಕ್ಕೆ ವ್ಯವಸ್ಥೆ ಮಾಡ್ರಿ ಅಂತೇಳಿ ಇಷ್ಟು ಹೇಳಿ